ಕರ್ನಾಟಕದ ಶನಿ ಶಿಂಗ್ನಾಪುರ ಎಂದೇ ಪ್ರಖ್ಯಾತಗೊಂಡಿದೆ ಬಿದನಗೆರೆಯ ಶ್ರೀ ಬಸವೇಶ್ವರ ಮಠ. ತುಮಕೂರು ಜಿಲ್ಲೆ ಕುಣಿಗಲ್ ತಾಲೂಕಿನ ಬಿದನಗೆರೆಯ ಬಸವೇಶ್ವರ ಮಠವು ಕೇವಲ ಧಾರ್ಮಿಕ ಸ್ಥಳವಲ್ಲ, ಭಕ್ತರಿಗೆ ಆಧ್ಯಾತ್ಮಿಕ ಶಾಂತಿ ಮತ್ತು ಸ್ಫೂರ್ತಿಯ ಮೂಲವಾಗಿದೆ. ಸಮುದಾಯಕ್ಕೆ ಸಾಂಸ್ಕೃತಿಕ ಮತ್ತು ಸಾಮಾಜಿಕ ಸ್ಫೂರ್ತಿಯ ಕೇಂದ್ರವಾಗಿದೆ. 21 ವರ್ಷಗಳ ಹಿಂದೆ ಡಾಕ್ಟರ್ ಧನಂಜಯ ಗುರೂಜಿಯವರು ಬಿದನಗೆರೆಯ ಗುಡಿಸಲಿನಲ್ಲಿ ಸತ್ಯ ಶನೇಶ್ವರ ಸ್ವಾಮಿ ಆರಾಧನೆ ಪ್ರಾರಂಭಿಸಿದರು. ಬಳಿಕ ಉದ್ಭವ ಬಸವಣ್ಣ, ಶನಿ ಶಿಂಗ್ನಾಪುರ ವಿಗ್ರಹಗಳನ್ನು ಪ್ರತಿಷ್ಠಾಪಿಸುವ ಮೂಲಕ ನಿತ್ಯ ಪೂಜೆ ನೆರವೇರಿಸ್ತಾ ಇದ್ದಾರೆ. ಇಲ್ಲಿ ನಿರ್ಮಾಣವಾಗಿರುವ 161 ಅಡಿ ಎತ್ತರದ ಪಂಚಮುಖಿ ಆಂಜನೇಯ ವಿಗ್ರಹ ವಿಖ್ಯಾತಿಯನ್ನು ಪಡೆದಿದೆ. ಈ ಕ್ಷೇತ್ರಕ್ಕೆ ದೇಶ ವಿದೇಶಗಳಿಂದ ಭಕ್ತರು ಆಗಮಿಸಿ ತಮ್ಮ ಇಷ್ಟಾರ್ಥ ಸಿದ್ಧಿಗಾಗಿ ಪ್ರಾರ್ಥಿಸುತ್ತಾರೆ. ಕ್ಷೇತ್ರದಲ್ಲಿ ವೃದ್ಧಾಶ್ರಮ, ಅನಾಥಾಶ್ರಮ, ಉಚಿತ ಆರೋಗ್ಯ ಶಿಬಿರ, ಸರಳ ವಿವಾಹ, ಬಡವರಿಗೆ ಧನ ಸಹಾಯ, ವಸತಿ ಸೌಲಭ್ಯ, ದಾಸೋಹ ಸೇರಿ ವಿವಿಧ ಸಾಮಾಜಿಕ ಕಾರ್ಯಕ್ರಮಗಳು ನಿರಂತರವಾಗಿ ನಡೆಯುತ್ತವೆ. ಹಾಗಿದ್ರೆ ಬನ್ನಿ ಈ ಸ್ಥಳದ ಮಹಿಮೆ ಏನು ಅಂತ ನೋಡ್ಕೊಂಡು ಬರೋಣ. ಬಿದನಗೆರೆ ಬಸವೇಶ್ವರ ಮಠ ಇದು ಶನೇಶ್ವರ ಸ್ವಾಮಿಯ ಮೂಲ ಕ್ಷೇತ್ರವಾಗಿದೆ. ಈ ಕ್ಷೇತ್ರವು ಕರ್ನಾಟಕದ ಶನಿ ಸಿಂಗ್ನಾಪುರ ಅಂತ ಪ್ರಸಿದ್ಧಿಯನ್ನ ಪಡೆದಿದೆ. 161 ಅಡಿ ಎತ್ತರದ ಬೃಹತ್ ಪಂಚಮುಖಿ ಆಂಜನೇಯ ವಿಗ್ರಹ ಸ್ಥಾಪಿಸಲ್ಪಟ್ಟ ಪುಣ್ಯಭೂಮಿ. ಬಹಳ ಕಷ್ಟದಲ್ಲಿದ್ದೆ. ಇಲ್ಲಿ ಬಂದಿದ ಮೇಲೆ ಸುಖವಾಗಿದ್ದೀನಿ, ನೆಮ್ಮದಿಯಾಗಿದ್ದೀನಿ. ಇಲ್ಲಿ ಬಂದಾಗ ನಮಗೊಂಥರ ಪಾಸಿಟಿವ್ ಎನರ್ಜಿ ಫೀಲ್ ಆಯ್ತು. ನನ್ನ ಜೀವನದಲ್ಲಿ ಕೆಲವೊಂದು ಕಳ್ಕೊಂಡಿದ್ನು, ಅದನ್ನ ಪಡ್ಕೊಳ್ತಕ್ಕಂಥ ಶಕ್ತಿನ ಈ ದೇವರು ನನಗೆ ಕಾಣಿಸ್ಕೊಟ್ಟಿದ್ದಾನೆ. ನಮ್ಮ ಧನಂಜಯ ಗುರೂಜಿ ಸ್ವಾಮಿ ಅವರು ನಮಗೆ ನಿಜವಾಗ್ಲೂ ದೇವರು. ಅವರು ಹೇಳೋದ್ರಲ್ಲಿ ಪ್ರತಿಯೊಂದು ಸಹ ಸತ್ಯ ಇದೆ. ಗುರುಜಿಗಳ ಬಗ್ಗೆ ಅಂತೂ ಹೇಳೋಕ್ಕೆ ಆಗಲ್ಲ, ಮಾತೇ ಬರಲ್ಲ. ಹಿಂದೆ ಗುರು ಇರಬೇಕು, ಮುಂದೆ ಗುರಿ ಇರಬೇಕು ಅಂತಾರೆ. ಅದೇ ರೀತಿ ನಮಗೆ ಹಿಂದೆ ಗುರುಗಳು ಸಿಕ್ಕಿದ್ದಾರೆ. ಮುಂದೆ ನಮ್ದೇನು ಗುರಿ ಅಂತ ಹೇಳ್ಬಿಟ್ಟು ನಾವು ಮಾಡಬೇಕು. ಹೋಮ ಮಾಡಿಸ್ಕೊಂಡು ಹೊರಟ್ವಿ. ಹೋಗಿ ಒಂದು 3-4 ತಿಂಗಳಾಯಿತು. ನಾವೇನು ಅಂದ್ಕೊಂಡಿದ್ವಾ ಕೆಲಸ ಆಯಿತು. ಈ ಸಂಸ್ಥಾನದಲ್ಲಿ, ಈ ಕ್ಷೇತ್ರದಲ್ಲಿ ಒಂದು ದೈವಿಕ ಶಕ್ತಿ ಇದೆ. ಸೊ ಅದರಿಂದಾನೇ ನಮ್ಮ ಜೀವನದಲ್ಲಿ ಬಹಳಷ್ಟು ಬದಲಾವಣೆಗಳಾಯಿತು. ನನ್ನ ಮದುವೆಯಿಂದ ಹಿಡಿದು ನನ್ನ ಮಗ ಹುಟ್ಟಿದ್ರು ಗುರುಗಳ ಆಶೀರ್ವಾದ ಇದೆ. ಕಲ್ಪತರು ನಾಡು ಅಂತಾನೆ ಪ್ರಸಿದ್ಧಿಯಾದ ತುಮಕೂರು ಜಿಲ್ಲೆ ಕುಣಿಗಲ್ ತಾಲೂಕಿನ ಬಿದನಗೆರೆ ಬಸವೇಶ್ವರ ಮಠ ಹಲವು ವೈಶಿಷ್ಟ್ಯಗಳ ತವರು. ಇಲ್ಲಿ ನೆಲೆಸಿರುವ ಶ್ರೀ ಶನೇಶ್ವರ ಸ್ವಾಮಿಯ ದರ್ಶನಕ್ಕೆ ಹಾಗೂ ನವಗ್ರಹ ದಂಪತಿಗಳ ದರ್ಶನಕ್ಕೆ ರಾಜ್ಯ ಹೊರ ರಾಜ್ಯ ಮಾತ್ರವಲ್ಲದೆ ವಿದೇಶಗಳಿಂದಲೂ ಅಸಂಖ್ಯಾತ ಭಕ್ತರು ಬರುತ್ತಿರುವುದು ಈ ಕ್ಷೇತ್ರದ ಮಹಿಮೆ ಮತ್ತು ಜನಪ್ರಿಯತೆಗೆ ಸಾಕ್ಷಿ. ಶ್ರೀ ಶನೇಶ್ವರ ಸ್ವಾಮಿಯ ವಾಹನ ಕಾಕವಾಹನ. ಬಿದನಗೆರೆ ದೇಗುಲದ ಗೋಪುರದ ಮುಂಭಾಗದಲ್ಲಿ 50 ಅಡಿ ಎತ್ತರದ ಬೃಹತ್ ಜೋಡಿ ಕಾಕವಾಹನ ವಿಗ್ರಹವನ್ನ ನಿರ್ಮಿಸಿದ್ದು, ಈ ರೀತಿಯ ಬೃಹತ್ ಕಾಕವಾಹನ ವಿಗ್ರಹ ಇಲ್ಲಿ ಮಾತ್ರ ಭಕ್ತರಿಗೆ ಕಾಣಸಿಗಲಿದೆ. ನಮಸ್ಕಾರ ಎಲ್ಲರಿಗೂ. ನಿಮಗೆ ಗೊತ್ತೇ ಇದೆ, ನಮ್ಮ ಭಾರತ ವೈವಿಧ್ಯತೆಯ ತವರೂರು ಅಂತ ಹೇಳಿ. ನಮ್ಮ ದೇಶದಲ್ಲಿ ಧರ್ಮ ಮತ್ತು ದೇವರಿಗೆ ಬಹಳಷ್ಟು ಪ್ರಾಶಸ್ತ್ಯ ಮತ್ತೆ ಗೌರವ ಸಿಗುತ್ತೆ. ಹಾಗಾಗಿ ನಾವು ನಮ್ಮ ದೇಶದಲ್ಲಿ ಸಾಕಷ್ಟು ಐತಿಹಾಸಿಕ ವಿಶೇಷತೆಯುಳ್ಳ ದೇವಸ್ಥಾನಗಳನ್ನ ನೋಡಬಹುದಾಗಿದೆ. ಇದಕ್ಕೆ ಇಂಬು ಕೊಡುವಂತೆ ಇವತ್ತು ನಾವು ಬಂದಿರುವಂತಹ ಕ್ಷೇತ್ರ ಇದೆಲ್ಲ, ಈ ಪುಣ್ಯ ಕ್ಷೇತ್ರ ನಿಜಕ್ಕೂ ಬಹಳ ವಿಶೇಷತೆಗಳಿಂದ ಕೂಡಿದೆ ಅಂತ ಹೇಳ್ಬೋದು. ಇಲ್ಲಿ ಬರೇ ಬಸವೇಶ್ವರ ಮಠ ಅಷ್ಟೇ ಅಲ್ಲ, 161 ಅಡಿ ಎತ್ತರದ ಪಂಚಮುಖಿ ಆಂಜನೇಯ ದೇವಸ್ಥಾನ ಕೂಡ ಇದೆ. ಅದು ವಿಶ್ವವಿಖ್ಯಾತಿಯನ್ನ ಪಡೆದುಕೊಂಡಿರುವಂತದ್ದು. ಅದರ ಜೊತೆಗೆ ಸತ್ಯ ಶನೇಶ್ವರ ದೇವಸ್ಥಾನ ಕೂಡ ಇದೆ. ಇನ್ನೂ ವಿಶೇಷ ಅಂದ್ರೆ ನವಗ್ರಹ ದಂಪತಿಗಳ ದರ್ಶನವನ್ನು ಕೂಡ ನಾವೆಲ್ಲರೂ ಇಲ್ಲಿ ಮಾಡ್ಬೋದು. ಜೊತೆಗೆ ಈ ಕ್ಷೇತ್ರದಲ್ಲಿ ಬಹಳಷ್ಟು ವಿಶೇಷತೆ ಕೂಡ ಇದೆ. ಹಾಗಿದ್ರೆ ಬನ್ನಿ ಎಲ್ಲಾ ದೇವರುಗಳ ದರ್ಶನವನ್ನ ಮಾಡಿ ಪುನೀತರಾಗೋಣ. ಮದುವೆ ಆಗಿ 21 ವರ್ಷ ಆಗಿದೆ. 17 ವರ್ಷ ಆದ್ರೂ ಮಕ್ಕಳೇ ಆಗಿತ್ತಿಲ್ಲ. ಇಲ್ಲಿ ಬಂದ ಮೇಲೆ ನಮಗೆ ಮಕ್ಕಳಾಗಿರೋದು.
ನಮ್ಗೆ ತುಂಬ ಒಳ್ಳೇದಾಗೈತೆ. ವ್ಯಾಪಾರದಲ್ಲಾಗಲಿ ಜೀವನದಲ್ಲಿ ಚೆನ್ನಾಗಿದ್ದೀವಿ. ಈಗ ಭಗವಂತಂದು ಕೃಪೆ ತುಂಬ ಚೆನ್ನಾಗೈತೆ. ನಮಗಿದು ಮನೆ ದೇವರಿಗಿಂತ ಹೆಚ್ಚು ನನಗೆ. ಡಾಕ್ಟರ್ ಶ್ರೀ ಧನಂಜಯ್ ಗುರೂಜಿ ಅವರು ಇಲ್ಲಿ ಬಹಳ ಮುಕ್ತವಾಗಿ ಚರ್ಚೆಯನ್ನ ಮಾಡ್ತಾ ಇದ್ದಾರೆ. ಜನರು ಅವರ ಸಮಸ್ಯೆಯನ್ನ ಹಿಡಿದುಕೊಂಡು ಗುರೂಜಿ ಅವರ ಹತ್ರ ಬಂದಿದ್ದಾರೆ. ಜೊತೆಗೆ ಗುರೂಜಿ ಅವರು ಕೂಡ ನೀವು ನೋಡಬಹುದಾಗಿದೆ ಯಾವ ರೀತಿ ಅವರ ಸಮಸ್ಯೆಗೆ ಪೂಜೆಯ ವಿಧಿ ವಿಧಾನಗಳ ಮೂಲಕ ಪರಿಹಾರವನ್ನ ಕಂಡುಕೊಳ್ಳೋದಕ್ಕೆ ತಿಳಿಸ್ತಾ ಇದ್ದಾರೆ ಅಂತ ಹೇಳಿ. ನಾವು ಕಳೆದ 12 ವರ್ಷದಿಂದ ಇಲ್ಲಿ ಬರ್ತಾ ಇದ್ದೇವೆ. ದೇವಸ್ಥಾನ ಮುಂದಿನಿಂದ ಈಗ ಬಹಳ ಇಂಪ್ರೂವ್ಮೆಂಟ್ ಆಗಿದೆ. ಸಮಸ್ಯೆಗಳೆಲ್ಲ ಕಷ್ಟಗಳೆಲ್ಲ ಪರಿಹಾರಗೊಂಡಿದ್ದೇವೆ. ಈ ಸತಿ ಗುರುಗಳ ಆಶೀರ್ವಾದ ಕೂಡ ಆಗಿದೆ. ನೋಡಿ, ದೇವಸ್ಥಾನದ ಆವರಣದಲ್ಲಿ ಬಂದಿದ್ದೀವಿ. ಇಲ್ಲಿ ಎಳ್ಳೆಣ್ಣೆ ಬತ್ತೆ ಶನೇಶ್ವರನಿಗೆ ಪ್ರಿಯವಾಗಿರುವಂಥದ್ದು. ಈ ಒಂದು ಎಳ್ಳೆಣ್ಣೆ ಬತ್ತಿಯನ್ನ ಹಚ್ಚೋದ್ರಿಂದ ಶನೇಶ್ವರನ ಕೃಪೆಗೆ ಪಾತ್ರರಾಗ್ತೀವಿ. ಜೊತೆಗೆ ಯಾವುದೇ ದೋಷಗಳಿದ್ರೂ ಕೂಡ ಅದೆಲ್ಲವೂ ಕೂಡ ಪರಿಹಾರ ಆಗುತ್ತೆ. ಮೊದಲನೇದಾಗಿ ನಾವು ಆ ಪೂಜೆಯನ್ನ ನೆರವೇರಿಸೋಣ ಬನ್ನಿ. ನೋಡಿ, ಇದು ಹಾಕುವಾಗೂ ಕೂಡ ನೀವು ಶನಿಯ ಸ್ತೋತ್ರವನ್ನ ಹೇಳ್ಬೋದು. ಶಂ ಶಂ ಶನೇಶ್ವರಾಯ ನಮಃ ಅಂತ ಹೇಳಿ. ಈ ದೇವಸ್ಥಾನದ ಪ್ರಾಂಗಣದಲ್ಲಿ ಬರ್ತಾ ಇದ್ದ ಹಾಗೆ ನಮಗೆ ಗಣೇಶನ ಒಂದು ವಿಗ್ರಹ ಇಲ್ಲಿ ಕಾಣಿಸುತ್ತೆ. ಇಲ್ಲಿ ಕೂಡ ದಿನನಿತ್ಯ ಪೂಜಾ ಕೈಂಕರ್ಯಗಳು ನಡೆಯುತ್ತೆ. ಹಾಗಾಗಿ ವಿಘ್ನೇಶ್ವರನಿಗೆ ನಮಿಸಿ ಬನ್ನಿ, ಮುಂದಿನ ನವಗ್ರಹ ದಂಪತಿಗಳ ವಿಶೇಷವಾಗಿರುವಂತಹ ದರ್ಶನವನ್ನ ನಿಮ್ಮೆಲ್ಲರಿಗೂ ಕೂಡ ಮಾಡಿಸ್ತೀನಿ. ಬನ್ನಿ ಹೋಗೋಣ. ಪ್ರತಿಯೊಂದು ದೇವತೆಗಳಿಗೂ ಪ್ರತಿಯೊಂದು ದೇವರು ರಿಲೇಟೆಡ್ ಒಂದೊಂದು ದೇವಸ್ಥಾನನ ಕಟ್ಟಿದ್ದಾರೆ. ಇಲ್ಲಿ ತುಂಬ ಅಂದರೆ ತುಂಬ ಪಾಸಿಟಿವ್ ಎನರ್ಜಿ ಇದೆ. ಅಂದರೆ ನಾನು ಆ್ಯಕ್ಚುಲಿ ನಂಗೆ ಗೊತ್ತಿರಲಿಲ್ಲ ಇಲ್ಲಿ ಇಷ್ಟು ದೊಡ್ಡ ದೇವಸ್ಥಾನ ಇದೆ ಅಂತ ಹೇಳಿ ಗೊತ್ತಿರಲಿಲ್ಲ. ಬಟ್ ಇಲ್ಲಿಂದ ಬಂದಾಗ್ಲೇ ಇಟ್ಸ್ ಲೈಕ್ ಅ ಮೆಸ್ಮರೈಸಿಂಗ್. ತುಂಬ ಚೆನ್ನಾಗಿದೆ. ವಿ ಹ್ಯಾವ್ ಎವ್ರಿಥಿಂಗ್ ಅನ್ನೋ ಥರ ಒಂದು ಪಾಸಿಟಿವ್ ಎನರ್ಜಿಯಿಂದ ನಾವು ಇಲ್ಲಿಂದ ಹೋಗ್ತೀವಿ. ಅದಂತೂ ಫಾರ್ ಶೂರ್. ತುಂಬ ಚೆನ್ನಾಗಿದೆ. ಬನ್ನಿ ವಿಸಿಟ್ ಮಾಡಿ. ಆ್ಯಂಡ್ ದಿಸ್ ಇಸ್ ನಾಟ್ ಎನಿ ಪ್ರಮೋಷನ್ ಬಟ್ ಡೆಫಿನೆಟ್ಲಿ ಇಟ್ಸ್ ಗಿವಿಂಗ್ ಲೈಕ್ ಅ ಡಿವೈನ್ ಫೀಲಿಂಗ್. ಯಾವುದೇ ದೋಷ ಇದ್ದವರು ಶುಕ್ರವಾರ ರಾತ್ರಿ ಬಂದು ಸ್ವಕ್ಷೇತ್ರದಲ್ಲಿ ಮಲಗೋದ್ರಿಂದ ಶನಿವಾರ ಶನಿದೇವನ ಅನುಗ್ರಹವು ಲಭಿಸುತ್ತದೆ ಮತ್ತು ಶನಿಕಾಟ ದೂರಾಗುತ್ತದೆ ಎಂಬುದು ಭಕ್ತರ ನಂಬಿಕೆ. ಈಗ ನಾವು ನೋಡ್ತಾ ಇರೋದು ಸೂರ್ಯಗ್ರಹ. ನೋಡಿ, ಎಷ್ಟು ಸುಂದರವಾಗಿ ಇಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ ಅಂತಂದ್ರೆ, ನಾನು ಎಲ್ಲೂ ಈ ರೀತಿ ಇಷ್ಟು ಚೆನ್ನಾಗಿ ಪ್ರತಿಷ್ಠಾಪನೆ ಮಾಡಿರುವಂತೂ ಖಂಡಿತ ನೋಡಿಲ್ಲ. ರಾಜ್ಯದ ಯಾವ ದೇವಸ್ಥಾನದಲ್ಲೂ ಕೂಡ ಸೂರ್ಯ ದೇವನಿಗೆ ಪ್ರಿಯವಾಗಿರುವಂಥದ್ದು ಗೋಧಿ. ಆ ಗೋಧಿಯನ್ನ ತೆಗೆದುಕೊಂಡು ಬಂದು ನೀವು ಇಲ್ಲಿ ಹಾಕ್ಬೋದು. ಸೂರ್ಯನಿಗೆ ನಿಮ್ಮ ಕಷ್ಟಗಳನ್ನ ಪರಿಹರಿಸುವಂತೆ ಬೇಡ್ಕೊಳ್ಬಹುದು. ಚಂದ್ರ ತನ್ನ ಪತ್ನಿ ರೋಹಿಣಿಯ ಜೊತೆ ಪ್ರಸನ್ನನಾಗಿ ಕೂತಿದ್ದಾನೆ. ಎಷ್ಟು ಚೆನ್ನಾಗಿ ಪ್ರತಿಷ್ಠಾಪನೆ ಮಾಡಿದ್ದಾರೆ ಅಂತ ನೋಡಿದ್ರೆ ನಿಜಕ್ಕೂ ಕಣ್ತುಂಬಿಕೊಂಡು ಬರುತ್ತೆ. ಆತನಿಗೆ ಆತನ ಪ್ರಿಯವಾದ ಧಾನ್ಯ ಅಕ್ಕಿಯನ್ನ ಅರ್ಪಿಸಿದ್ರೆ ನಮ್ಮ ಮನಸ್ಸು ಹತೋಟೆಗೆ ಬರುತ್ತೆ. ಹಾಗೆ ಮಾತೆಯ ಒಂದು ಯಾವುದೇ ಶಾಪ ಆಗಿರ್ಬೋದು ಅದೆಲ್ಲವೂ ಕೂಡ ವಿಮೋಚನೆ ಆಗುತ್ತೆ. ಮಂಗಳ ಗ್ರಹ. ಮಂಗಳ ತನ್ನ ಪತ್ನಿ ಶಕ್ತಿ ದೇವಿ ಜೊತೆಗೆ ಬಹಳ ಪ್ರಸನ್ನ ಚಿತ್ತನಾಗಿ ಕುಳಿತಿದ್ದಾನೆ. ಇನ್ನು ಮುಂದಿನ ಗ್ರಹ ಯಾವುದು ಬನ್ನಿ ನೋಡೋಣ. ಬುಧ ಬುದ್ಧಿಕಾರಕ ಅಂತ ಹೇಳ್ತೀವಿ. ನಾವು ಯಾವುದೇ ಕೆಲಸ ಮಾಡಬೇಕು ಅಂತಂದ್ರೂ ಬಹಳಷ್ಟು ಬುದ್ಧಿಶಕ್ತಿ ಹೆಚ್ಚಿರಬೇಕು ಅಂತ ಹೇಳುತ್ತೆ. ಹಾಗಾಗಿ ಅದೆಲ್ಲವನ್ನು ಕೂಡ ನೀಡುವವನು ನಮ್ಗೆ ಬುಧ. ಈ ಒಂದು ಪರಿಹಾರವನ್ನ ಮಾಡ್ಕೊಳ್ಬೇಕು. ಬುದ್ಧಿ ಚೆನ್ನಾಗುತ್ತೆ, ಮತ್ತೆ ವ್ಯಾಪಾರ ವ್ಯವಹಾರಗಳಲ್ಲಿ ಹಾಗೆ ಸಂಬಂಧಗಳು ಕೂಡ ಚೆನ್ನಾಗಿ ವೃದ್ಧಿಸುತ್ತೆ. ಹಾಗಿದ್ರೆ ಮುಂದಿನ ಗ್ರಹ ಯಾವುದು ಬನ್ನಿ ತೋರಿಸ್ತೀನಿ. ಗುರು ನಮ್ಮ ಜೀವನದಲ್ಲಿ ಬಹಳನೇ ಮುಖ್ಯ. ನಾವು ಯಾವುದೇ ಶಾಪದಿಂದ ಕೂಡ ವಿಮೋಚನೆ ಪಡ್ಕೊಳ್ಬೋದಂತೆ. ಆದ್ರೆ ಗುರುವಿನ ಶಾಪಕ್ಕೆ ಗುರಿ ಆದ್ರೆ ಮಾತ್ರ ಖಂಡಿತ ಒಂದು ಶಾಪದಿಂದ ವಿಮೋಚನೆ ಅಷ್ಟು ಬೇಗ ಪಡೆದುಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಗುರುವಿನ ಅನುಗ್ರಹ ಪ್ರತಿಯೊಬ್ಬರ ಜೀವನದಲ್ಲೂ ಕೂಡ ಬಹಳ ಮುಖ್ಯ ಅಂತ ಹೇಳ್ತೀನಿ. ಶುಕ್ರ ಗ್ರಹ ತನ್ನ ಪತ್ನಿ ಸುಕೀರ್ತಿ ದೇವಿ ಜೊತೆಗೆ ಯಾವ ರೀತಿ ಇಲ್ಲಿ ಪ್ರತಿಷ್ಠಾಪನೆ ಆಗಿದ್ದಾರೆ ಅಂತ ನಾವು ನೋಡಬಹುದು. ಶುಕ್ರನ ಮಂತ್ರ ಇದು. ಇದನ್ನ ನಾವು ಪ್ರತಿನಿತ್ಯ ಪಠಣೆ ಮಾಡೋದ್ರಿಂದ ಎಲ್ಲ ಏನು ಇಷ್ಟಾರ್ಥಗಳಿದೆ ಅದೆಲ್ಲವೂ ಕೂಡ ಸಿದ್ಧಿಸುತ್ತೆ. ಶುಕ್ರ ಗ್ರಹನ ದರ್ಶನವಾಯಿತು. ಇನ್ನು ಮುಂದೆ ಸತ್ಯ ಶನೇಶ್ವರನ ದರ್ಶನ. ಆ ಸತ್ಯ ಶನೇಶ್ವರನ ದರ್ಶನ ಮಾಡೋದಕ್ಕೆ ಇಲ್ಲಿ ನೋಡಿ ಎಷ್ಟು ಜನರು ಕ್ಯೂ ಅಲ್ಲಿ ನಿಂತಿದ್ದಾರೆ ಆ ಶನೇಶ್ವರನ ದರ್ಶನ ಮಾಡೋದಕ್ಕೆ ಅಂತ ಹೇಳಿ. ಬನ್ನಿ ಹೋಗೋಣ. ಇಷ್ಟು ಗ್ರಹಗಳ ದರ್ಶನ ಆಯ್ತು. ಈಗ ಸತ್ಯ ಶನೇಶ್ವರ ದೇವಸ್ಥಾನಕ್ಕೆ ಬಂದಿದ್ದೀವಿ. ಸಾಕಷ್ಟು ಜನ ಭಕ್ತಾದಿಗಳು ಕೂಡ ಆ ದೇವರ ದರ್ಶನವನ್ನ ಪಡೆಯೋದಕ್ಕೆ ಕಾಯ್ತಾ ಇದ್ದಾರೆ. ಬನ್ನಿ ದೇವರ ದರ್ಶನವನ್ನ ಪಡೆಯೋಣ, ಪುನೀತರಾಗೋಣ. ನೀಲಾಂಜನ ಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ ಛಾಯಾ ಮಾರ್ತಾಂಡ ಸಂಭೂತಂ ತಂ ನಮಾಮಿ ಶನೈಶ್ಚರಂ. ಓಂ ಶಂ ಶನೈಶ್ಚರಾಯ ನಮಃ.
6 ಗ್ರಹಗಳ ದರ್ಶನ ಮಾಡ್ಕೊಂಡ್ ಬಂದ್ವಿ. ಇದೀಗ 7ನೇ ಗ್ರಹ. ಈ ಒಂದು ಗರ್ಭಗುಡಿಯಲ್ಲಿ ಶನೇಶ್ವರನ ಎಷ್ಟು ಒಂದು ಅಲಂಕೃತವಾಗಿ ಅಲಂಕಾರ ಮಾಡಿದ್ದಾರೆ ಅಂತ ಹೇಳಿ ನೋಡಕ್ಕೆ 2 ಕಣ್ಣು ಸಾಲದು ಅಂತ ಅನ್ಸುತ್ತೆ. ಅಷ್ಟು ಬಹಳ ಚೆನ್ನಾಗಿ ಪೂಜೆ ಮಾಡಿದ್ದಾರೆ. ಇನ್ನೂ ವಿಶೇಷ ಅಂದ್ರೆ ಬೆಳಗ್ಗೆ ಮಹಾ ಅಖಂಡ ಅಭಿಷೇಕ ಕೂಡ ನೆರವೇರಿದೆ. ಅದು ಕೂಡ ಸಹಸ್ರಾರು ಜನರು ಇಲ್ಲಿ ಬಂದು ಆ ಅಭಿಷೇಕದಲ್ಲಿ ಪಾತ್ರರಾಗಿದ್ದಾರೆ. ಅದ್ರ ಜೊತೆಗೆ ನಾವು ನೋಡ್ಬೋದು ಇಲ್ಲಿ ಈ ಒಂದು ಶನೇಶ್ವರನ ಏನು ವಿಗ್ರಹ ಇಟ್ಟಿದ್ದಾರೆ, ಇಲ್ಲಿ ಎಳ್ಳೆಣ್ಣೆಯನ್ನ ನಾವೇ ಸ್ವತಃ ಅಭಿಷೇಕ ಮಾಡಿ ಆ ದೇವರಿಗೆ ಪುನೀತರಾಗಬಹುದು ಅಂತ ಅನ್ಕೊಳ್ತೀನಿ. ಡಾಕ್ಟರ್ ಶ್ರೀ ಧನಂಜಯ್ ಗುರೂಜಿ ಅವರು ಇಲ್ಲಿ ಬಹಳ ಮುಕ್ತವಾಗಿ ಚರ್ಚೆಯನ್ನ ಮಾಡ್ತಾ ಇದ್ದಾರೆ. ಜನರು ಅವರ ಸಮಸ್ಯೆಯನ್ನ ಹಿಡಿದುಕೊಂಡು ಗುರೂಜಿ ಅವರ ಹತ್ರ ಬಂದಿದ್ದಾರೆ. ಜೊತೆಗೆ ಗುರೂಜಿ ಅವರು ಕೂಡ ನೀವು ನೋಡಬಹುದಾಗಿದೆ ಯಾವ ರೀತಿ ಅವರ ಸಮಸ್ಯೆಗೆ ಪೂಜೆಯ ವಿಧಿ ವಿಧಾನಗಳ ಮೂಲಕ ಪರಿಹಾರವನ್ನ ಕಂಡುಕೊಳ್ಳೋದಕ್ಕೆ ತಿಳಿಸ್ತಾ ಇದ್ದಾರೆ ಅಂತ ಹೇಳಿ ಧನಂಜಯ ಗುರುಜಿ ಸ್ವಾಮಿಯವರು ಹೇಗೆ ಅಂದ್ರೆ ನಮಗ್ ನಿಜವಾಗ್ಲೂ ದೇವರು ಅವ್ರು ಹೇಳೋದ್ರಲ್ಲಿ ಪ್ರತಿಯೊಂದು ಸಹ ಸತ್ಯ ಇದೆ. ನಮ್ಗೆ ಈ ಸನ್ನಿಧಿಗೆ ಬಂದ್ಮೇಲೆ ನಮ್ಗೆ ತುಂಬಾ ಒಳ್ಳೇದಾಗಿದೆ. ಅರ್ಕೆ ಮಾಡಿದ್ರು ಈ ಕ್ಷೇತ್ರದಲ್ಲಿ ಬಂದು ನಮಗೆ ಎಲ್ಲ ಇದಾದ್ರೆ ಒಂದು ಟಗರು ಮರಿಗೆ ದಾನವಾಗಿ ಕೊಡ್ತೀವಿ ಅಂತ, ಅದರಿಂದ ಈಗ ನಾವು ಟಗರು ಮರಿಯನ್ನು ದಾನವಾಗಿ ಕೊಡ್ತಾ ಇದ್ದೀವಿ. ಇಲ್ಲಿ ಬಂದಾಗಲೇ ಗೊತ್ತಾಗೋದು ಇಲ್ಲಿ ಸತ್ಯ ಏನಿದೆ. ಇಲ್ಲಿ ಸುಮಾರು ಜನ ಲಕ್ಷಾಂತರ ಜನ ತುಂಬಾ ಒಳ್ಳೇದಾಗ್ತಾ ಇದೆ. ಇವತ್ತು ನನಗೆ ತುಂಬಾ ಒಳ್ಳೇದಾಗಿದೆ. ಅವರಿಂದ ನನಗೆ ಇನ್ನೂ ಎತ್ತರಕ್ಕೆ ಬೆಳೆಯೋಷ್ಟು ಶಕ್ತಿ ಕೊಟ್ಟಿದ್ದಾರೆ. ಶನಿದೇವರಿಗೆ ಎಳ್ಳೆಣ್ಣೆ ಬತ್ತಿ ಅಂದ್ರೆ ಇಷ್ಟ ಅಂತ ಹೇಳಿ, ಅದರ ಪ್ರಿಯ ಅಂತೇಳಿ. ಆದ್ರೆ ಯಾಕೆ ಏನು ಅಂತ ಇತಿಹಾಸವನ್ನ ನೋಡಿದಾಗ ಒಂದು ಕಥೆಯ ಪ್ರಕಾರ ಗೊತ್ತಾಗುತ್ತೆ. ರಾವಣ ಎಲ್ಲಾ ದೇವರುಗಳನ್ನ ಜೊತೆಗೆ ಗ್ರಹಗಳನ್ನ ತನ್ನ ಅಧೀನದಲ್ಲಿ ಇಟ್ಕೊಳ್ಬೇಕು ಅಂತ ಹೇಳಿ ಪ್ರಯತ್ನ ಪಡ್ತಾ ಇರ್ತಾನೆ. ಇನ್ನು ಅವನ ಮಗನಾದ ಮೇಘನಾದ ಹುಟ್ಟುವ ಸಂದರ್ಭದಲ್ಲಿ ಶನಿ ಯಾವುದೇ ರೀತಿಯಾಗಿ ತೊಂದರೆ ಕೊಡಬಾರ್ದು ಅನ್ನೋ ಕಾರಣಕ್ಕೆ ಆ ಶನಿಯನ್ನ ಸೆರೆ ಇಟ್ಟಿರ್ತಾನೆ. ಒಂದ್ ಕಡೆ ಸೀತೆಯನ್ನ ಹುಡ್ಕೋದಕ್ಕೆ ಲಂಕೆಗೆ ಬರ್ತಾ ಇರ್ತಾನೆ ಹನುಮಂತ ಬಂದಂತಹ ಸಂದರ್ಭದಲ್ಲಿ ಶನಿಯನ್ನ ಬಿಡಿಸ್ತಾನೆ. ಶನಿ ಬಿಡಿಸಿದ ತಕ್ಷಣ ಹನುಮಂತನ ತಲೆ ಏರಿ ಕುಳಿತುಕೊಳ್ತಾನೆ. ಹನುಮಂತನ ತಲೆ ಏರಿ ಕುಳಿತುಕೊಂಡಾದ ನಂತರ ಯಾವಾಗ ಲಂಕೆಯನ್ನ ಮುಟ್ಟಿ ಹನುಮ ರಾಕ್ಷಸರ ಜೊತೆಗೆ ಯುದ್ಧಕ್ಕೆ ನಿಲ್ತಾನೋ ಆ ಸಂದರ್ಭದಲ್ಲಿ ಶನಿಗೆ ಹನುಮಂತನ ತಲೆಯಲ್ಲಿ ಕುಳಿತುಕೊಳ್ಳೋದಕ್ಕಾಗಲ್ಲ. ಯಾಕಂದ್ರೆ ಮೈಕೈ ನೋವು ಬಂದಿರುತ್ತೆ. ಹಾಗಾಗಿ ಹನುಮಂತನ ತಲೆಯಿಂದ ಶನಿ ಇಳಿದು ಬಿಟ್ಟು ಆತ ಹೇಳೋದು ಒಂದೇ ಮಾತಂತೆ, ಇನ್ ಮುಂದೆ ನಾನು ನಿನ್ನ ಭಕ್ತರಿಗಾಗ್ಲಿ ಜೊತೆಗೆ ನಿನ್ನ ಪೂಜೆ ಮಾಡುವಂತರಿಗಾಗ್ಲಿ ಯಾವುದೇ ರೀತಿ ತೊಂದರೆ ಕೊಡೋದಕ್ಕೆ ಸಾಧ್ಯ ಇಲ್ಲ, ಕೊಡೋದು ಇಲ್ಲ ಅಂತ ಹೇಳಿ. ಆಗ ಹನುಮ ಶನಿಗೆ ಈ ಒಂದು ಎಳ್ಳೆಣ್ಣೆಯನ್ನ ಹಚ್ಚಿ ಆತನ ಮೈಕೈ ನೋವನ್ನ ಕಡಿಮೆ ಮಾಡ್ತಾನಂತೆ. ಇದು ಒಂದು ಪುರಾಣದ ಪ್ರಕಾರ ಶನಿಗೆ ಯಾಕೆ ಎಳ್ಳೆಣ್ಣೆ ಇಷ್ಟ ಅನ್ನುವಂತಹ ಮಾಹಿತಿ. ಏನಿಲ್ಲದ ಇವತ್ತು ನನ್ನ ಗುರುಗಳು ಆಶೀರ್ವಾದದಿಂದ, ಆಂಜನೇಯ ಆಶೀರ್ವಾದದಿಂದ ಒಂದು ಒಳ್ಳೆ ಮಟ್ಟಕ್ಕೆ ಬೆಳೆದು ಮನೆ ಕಟ್ಕೊಂಡು ಬಿಸ್ನೆಸ್ ಅಭಿವೃದ್ಧಿಯಾಗಿ ಮಾಡಿಕೊಂಡು ಹೋಗುತ್ತಿದ್ದೇನೆ. ಎಲ್ಲ ನಮ್ಮ ಗುರುಗಳ ಆಶೀರ್ವಾದ. ಇದೀಗ ಶನಿಗ್ರಹಕ್ಕೆ ಬಂದಿದ್ದೀವಿ ನಾವು. ಶನಿಗ್ರಹ ಯಾವ ರೀತಿ ಪ್ರತಿಷ್ಠಾಪನೆಗೊಂಡಿದೆ ಪತ್ನಿ ಜ್ಯೇಷ್ಠಾದೇವಿ ಜೊತೆಗೆ ಅಂತ ಹೇಳಿ. ಮುಂದಿನ ಗ್ರಹ ರಾಹು ಗ್ರಹ. ನಾವು ನೋಡ್ತಾ ಇರೋ ಹಾಗೆ ಅವರು ತಮ್ಮ ಪತ್ನಿ ಸಿಂಹಿ ದೇವಿ ಜೊತೆಗೆ ಇಲ್ಲಿ ಪ್ರತಿಷ್ಠಾಪನೆಗೊಂಡಿದ್ದಾರೆ. ಉದ್ದಿನ ಕಾಳನ್ನ ನಾವು ಅರ್ಪಿಸೋದ್ರಿಂದ ಮೋಹ ಆಗಿರ್ಬೋದು, ಮಾಯ ಆಗಿರ್ಬೋದು, ಅನಿಶ್ಚಿತತೆ ಆಗಿರ್ಬೋದು, ವಿದೇಶ ಪ್ರಯಾಣ ಆಗಿರ್ಬೋದು, ಎಲ್ಲ ಸಮಸ್ಯೆಗಳು ಕೂಡ ನಮಗೆ ಪರಿಹಾರ ಸಿಗುತ್ತೆ. ಕೇತು ಗ್ರಹ ತನ್ನ ಪತ್ನಿ ಚಿತ್ರಲೇಖಾ ದೇವಿ ಜೊತೆಗೆ ಪ್ರತಿಷ್ಠಾಪನೆಗೊಂಡಿರುವಂಥದ್ದು. ಹುರುಳಿಕಾಳು ಕೇತು ಗ್ರಹಕ್ಕೆ ಬಹಳ ಇಷ್ಟವಾಗಿರುವಂತಹ ಧಾನ್ಯ. ಆ ಧಾನ್ಯವನ್ನ ಅರ್ಪಿಸೋದ್ರಿಂದ ನಮ್ಮ ಎಲ್ಲಾ ಸಮಸ್ಯೆಗೂ ಪರಿಹಾರ ಸಿಗುತ್ತೆ. ಗುರುಜಿ ಹತ್ರ ಬಂದು ಅವರು ಅದರಿಂದ ನೋಡಿ ಹೇಳ್ತಾರಲ್ಲ, ಸೊ ಇಟ್ಸ್ ಮಿರಾಕಲ್ ಒಂಥರ. ನಾವು ಮನಸ್ಸಲ್ಲಿ ಏನು ಅನ್ಕೊಂಡಿರ್ತೀವೋ ಅದೇ ಅವರು ಬರೆದು ತೋರಿಸಿ ಅದಕ್ಕೆ ಎಲ್ಲ ಸೊಲ್ಯೂಷನ್ಸ್ ಕೊಡ್ತಾರೆ. ನಮ್ಮ ಅಪ್ಪಂದು ಕೆಲ್ಸದ ತೊಂದರೆ ಎಲ್ಲ ಇದ್ದಾಗಲೂ ಅವರಿಗೆಲ್ಲ ಪರಿಹಾರ ಆಮೇಲೆ ನಮ್ದು ಮದ್ವೆದು ನಾವು ಕೇಳ್ಕೊಂಡಿದ್ವಿ. ಅವರು ಹೇಳ್ದಂಗ್ಲೇನೆ ಡಿಸೆಂಬರ್ 2024 ಅಂತಾನೆ ಆಗಿತ್ತು. ಈಗೀಗ ಆಂಜನೇಯ ದಂಪತಿ ಮಂದಿರಕ್ಕೆ ನಾವು ಬಂದಿದ್ದೀವಿ. ನಾವು ನೋಡಬಹುದಾಗಿದೆ ಆಂಜನೇಯ ಸೂರ್ಯನ ಮಗಳಾದ ಸುವರ್ಚಲಾ ದೇವಿ ಜೊತೆಗೆ ಯಾವ ರೀತಿ ಪ್ರತಿಷ್ಠಾಪನೆಗೊಂಡಿದ್ದಾನೆ ಅಂತ ಹೇಳಿ. ಎಲ್ಲರಿಗೂ ಕೂಡ ಅನ್ಸ್ಬೋದು ಆಂಜನೇಯ ಬ್ರಹ್ಮಚಾರಿ ಅದ್ ಹೇಗೆ ಮದುವೆ ಆದ ಅಂತ ಹೇಳಿ. ಅದಕ್ಕೂ ಕೂಡ ಒಂದು ಪುರಾಣ ಕಥೆ ಇದೆ. ಒಂದು ಸಂಹಿತೆ ಪ್ರಕಾರ ಆಂಜನೇಯನ್ಗೆ 9 ಸಿದ್ಧಾಂತಗಳನ್ನ ಕಲಿಬೇಕು ಅನ್ನುವಂತ ಆಸಕ್ತಿ ಇರುತ್ತೆ. ಅದಕ್ಕಾಗಿ ಅವರು ಕಲಿಯೋದಕ್ಕೆ ಪ್ರಾರಂಭ ಮಾಡ್ತಾರೆ. ಆದ್ರೆ ಅದರಲ್ಲಿ 5 ಸಿದ್ಧಾಂತಗಳನ್ನ ಮಾತ್ರ ಅವರು ಕಲಿಯೋದಕ್ಕೆ ಸಾಧ್ಯ ಆಗುತ್ತೆ. ಇನ್ನುಳಿದಂತ 4 ಸಿದ್ಧಾಂತಗಳನ್ನ ಕಲಿಯೋದಕ್ಕಾಗಿ ಅವರು ಸೂರ್ಯದೇವನ ಮಗಳಾದ ಸುವರ್ಚಲಾ ದೇವಿಯನ್ನ ಮದುವೆ ಆಗ್ಬೇಕಾಗಿ ಬರುತ್ತೆ. ಮದುವೆ ಆಗ್ತಾರೆ ಆ ಕ್ಷಣದಲ್ಲಿ. ಅದಾದ ನಂತರನೇ ಸೂರ್ಯದೇವ ಆಂಜನೇಯನಿಗೆ ಬ್ರಹ್ಮಚಾರಿ ಆಗುವಂತೆ ವರವನ್ನ ನೀಡ್ತಾನೆ. ಸೊ ಈ ಪುರಾಣದ ಪ್ರಕಾರ ನಾವು ನೋಡೋದಾದ್ರೆ ಆಂಜನೇಯ ತನ್ನ ಪತ್ನಿ ಆಗಿರುವಂತಹ ಸುವರ್ಚಲಾ ದೇವಿಯ ಜೊತೆಗೆ ಇಲ್ಲಿ ಪ್ರತಿಷ್ಠಾಪನೆಗೊಂಡಿರುವಂಥದ್ದು ಮತ್ತೊಂದು ಈ ಪುಣ್ಯ ಕ್ಷೇತ್ರದ ವಿಶೇಷ ಅಂತಾನೆ ಹೇಳ್ಬೋದು.
ಈಗ ನಾವು ನೋಡಬಹುದು ಇಲ್ಲಿ ತುಲಾಭಾರ ಕೂಡ ಮಾಡಿಸ್ತಾರೆ. ಅಂದ್ರೆ ನಾವೆಲ್ಲಾ ದೇವಸ್ಥಾನಗಳಲ್ಲೂ ಕೂಡ ನೋಡ್ತೀವಿ ತುಲಾಭಾರ ಅನ್ನುವಂಥದ್ದು ಇದ್ದೇ ಇರುತ್ತೆ. ಅಂದ್ರೆ ನಾವು ಏನೇ ಒಂದು ಕೋರಿಕೆ ಆಗ್ಲಿ ಬೇಡಿಕೆ ಆಗ್ಲಿ ದೇವರ ಹತ್ರ ಬೇಡ್ಕೊಂಡಾಗ ನಿನಗೆ ಈ ರೀತಿ ಒಂದು ತುಲಾಭಾರವನ್ನ ಮಾಡಿಸ್ತೀವಿ ಅಂತ ಹೇಳಿ ದವಸ ಧಾನ್ಯಗಳಾಗಿರ್ಬೋದು, ಕೆಲವರು ಅವರವರ ಇಷ್ಟಾರ್ಥ ಏನೇನಿರುತ್ತೆ ಅದೆಲ್ಲ ಈಡೇರಿಕೆಗಾಗಿ ಕೆಲವೊಂದಿಷ್ಟು ದವಸ ಧಾನ್ಯಗಳನ್ನ ಏನು ಇಲ್ಲಿ ಕೊಡ್ತಾರೆ, ಆ ಎಲ್ಲ ದವಸ ಧಾನ್ಯಗಳು ಕೂಡ ಇಲ್ಲಿ ಪ್ರತಿನಿತ್ಯ ನಡೆಯುವಂತಹ ಅನ್ನದಾಸೋಹಕ್ಕೆ ಬಳಸಲಾಗುತ್ತೆ. ಇಲ್ಲಿ ಬರೇ ಧಾರ್ಮಿಕ ಕ್ಷೇತ್ರ ಅಂದ್ರೆ ಧಾರ್ಮಿಕ ಕ್ಷೇತ್ರಕ್ಕೆ ಮಾತ್ರ ಇದು ಸೀಮಿತವಾಗಿಲ್ಲ, ಬದಲಿಗೆ ಸಾಮಾಜಿಕ ಕಳಕಳಿಯನ್ನು ಕೂಡ ಈ ಒಂದು ಕ್ಷೇತ್ರ ಹೊಂದಿದೆ ಅಂತ ಹೇಳ್ಬೋದು. ಅನ್ನಪೂರ್ಣೇಶ್ವರಿ ಒಂದು ಈ ಕ್ಷೇತ್ರದಲ್ಲಿ ನೆಲೆ ನಿಂತಿದ್ದಾಳೆ ಅಂತ ಹೇಳಿದ್ರು ಕೂಡ ತಪ್ಪಾಗಲ್ಲ ಅನ್ಸುತ್ತೆ. ಪ್ರತಿ ಶನಿವಾರ ಭಕ್ತರ ಪಾಲಿಗೆ ಶುಭವಾರ. ಸತ್ಯಕ್ಕೆ ಧರ್ಮಕ್ಕೆ ಮತ್ತೊಂದು ಹೆಸರಾಗಿರುವಂತ ಬಿದನಗೆರೆ ಕ್ಷೇತ್ರದ ಪ್ರಮುಖ ಆಕರ್ಷಣೆಗಳಲ್ಲೊಂದು ಪಲ್ಲಕ್ಕಿ ಮೆರವಣಿಗೆ. ಪ್ರತಿ ಶನಿವಾರ ಶ್ರೀ ಕ್ಷೇತ್ರದ ಪ್ರಮುಖ ರಾಜಬೀದಿಗಳಲ್ಲಿ ಅಪಾರ ಜನಸಮೂಹದ ಎದುರಲ್ಲಿ ಪಲ್ಲಕ್ಕಿ ಮೆರವಣಿಗೆ ನಡೆಯುತ್ತದೆ. ಈ ಅಪರೂಪದ ಕ್ಷಣಕ್ಕೆ, ವಿಶಿಷ್ಟ ಪೂಜಾ ವಿಧಿವಿಧಾನಕ್ಕೆ ಸಾಕ್ಷಿಯಾಗ್ಲಿಕ್ಕೆ ರಾಜ್ಯದ ನಾನಾ ಭಾಗಗಳಿಂದ ಭಕ್ತಗಣ ಆಗಮಿಸುವುದು ಮತ್ತೊಂದು ವಿಶೇಷ ಸಂಗತಿ. ದೊಡ್ಡ ದೇವಸ್ಥಾನ ಇದೆ ಅಂತ ಹೇಳಿ ಗೊತ್ತಿರ್ಲಿಲ್ಲ, ಬಟ್ ಇಲ್ಲಿಂದ ಬಂದಾಗ್ಲೇನೆ ಇಟ್ಸ್ ಲೈಕ್ ಅ ಮೆಸ್ಮರೈಸಿಂಗ್. ತುಂಬಾ ಚೆನ್ನಾಗಿದೆ. ವಿ ಹ್ಯಾವ್ ಎವ್ರಿಥಿಂಗ್ ಅನ್ನೋ ತರ ಒಂದು ಪಾಸಿಟಿವ್ ಎನರ್ಜಿಯಿಂದ ನಾವು ಇಲ್ಲಿಂದ ಹೋಗ್ತೀವಿ, ಅದಂತೂ ಫಾರ್ ಶೂರ್. ತುಂಬಾ ಚೆನ್ನಾಗಿದೆ, ಬನ್ನಿ ವಿಸಿಟ್ ಮಾಡಿ. ಅಂಡ್ ದಿಸ್ ಇಸ್ ನಾಟ್ ಎನಿ ಪ್ರಮೋಷನ್, ಬಟ್ ಡೆಫಿನೆಟ್ಲಿ ಇಟ್ಸ್ ಗಿವಿಂಗ್ ಲೈಕ್ ಅ ಡಿವೈನ್ ಫೀಲಿಂಗ್. ಹೋಮ ಹವನದಿಂದ ಪಡೆಯಿರಿ ದೈವಾನುಗ್ರಹ. ಯಾವುದೇ ದೋಷ ಇದ್ದವರು ಶುಕ್ರವಾರ ರಾತ್ರಿ ಬಂದು ಸ್ವಕ್ಷೇತ್ರದಲ್ಲಿ ಮಲಗೋದ್ರಿಂದ ಶನಿವಾರ ಶನಿದೇವನ ಅನುಗ್ರಹವು ಲಭಿಸುತ್ತದೆ ಮತ್ತು ಶನಿಕಾಟ ದೂರಾಗುತ್ತದೆ ಎಂಬುದು ಭಕ್ತರ ನಂಬಿಕೆ. ಈ ಜಾಗದಲ್ಲಿ ತೈಲಾಭಿಷೇಕ, ನವಧಾನ್ಯಗಳನ್ನು ಸಮರ್ಪಣೆ ಮಾಡಿ ತೈಲಾಭಿಷೇಕ ಪೂಜೆ ಮಾಡಿ ಶುಕ್ರವಾರ ನೈಟ್ ತಂಗ್ ಮಲಗ್ತಂದ್ರೆ ನಮ್ಮಲ್ಲಿರುವಂತಹ ನಕಾರಾತ್ಮಕ ಶಕ್ತಿಗಳು, ದುಷ್ಟ ಶಕ್ತಿಗಳು ಎಲ್ಲವೂ ಸಹ ಬಿಡುಗಡೆಯಾಗಿ ನಮ್ಮ ಜೀವನದಲ್ಲಿ ಆತ್ಮಾಭಿಮಾನ, ಸ್ವಾಭಿಮಾನ ಅನ್ನೋದು ಖಂಡಿತ ಮೂಡ್ತದೆ ಅಂತ ನಾನು ಜನತೆಗೆ ಇಷ್ಟಪಡ್ತೀನಿ. 5 ವಾರ ಇಲ್ಲಿ ಶುಕ್ರವಾರ ದಿವಸ ರಾತ್ರಿ ತಂಗಿ ಹನುಮಂತನ ದರ್ಶನವನ್ನು ಪಡೆದು ಆಮೇಲೆ ಶನೀಶ್ವರ ಹಾಗೂ ಶ್ರೀ ಧನಂಜಯ ಗುರುಜಿಯವರ ಆಶೀರ್ವಾದದೊಂದಿಗೆ ಇವತ್ತು ನನ್ನ ಜೀವನದೊಳಗೆ ಕಳೆದ 5 ವರ್ಷಗಳಿಂದ ಆಗದಂಥ ಒಂದು ದೊಡ್ಡ ಕೆಲಸ ಇವತ್ತು ನನಗೆ ಈ ಒಂದು ಕ್ಷೇತ್ರದೊಳಗೆ ಇವತ್ತು ನನಗೆ ದೊಡ್ಡ ಪ್ರಮಾಣದೊಳಗೆ ಒಂದು ನ್ಯಾಯ ದೊರಕಿದೆ. ಲೋಕ ಕಲ್ಯಾಣಕ್ಕಾಗಿ ಪ್ರತಿ ಶನಿವಾರ ನಡೆಯುತ್ತೆ ಮಹಾಮಂಡಲ ಪೂಜೆ. ಭಕ್ತಿನಗರ ಬಿದನಗೆರೆ ಸತ್ಯ ಶನೇಶ್ವರನ ಸನ್ನಿಧಾನದಲ್ಲಿ ಪ್ರತಿ ಶನಿವಾರ ಲೋಕ ಕಲ್ಯಾಣಾರ್ಥವಾಗಿ ಹಾಗೂ ಭಕ್ತ ಸಕಲ ಸಂಕಷ್ಟಗಳ ನಿವಾರಣೆಗಾಗಿ ಅಪರೂಪದ ಮಂಡಲ ಪೂಜಾ ವಿಧಾನ ಅತ್ಯಂತ ಭಕ್ತಿ, ಶ್ರದ್ಧೆ, ನಿಷ್ಠೆಯಿಂದ ನೆರವೇರಿಸಲಾಗುತ್ತದೆ. ಈ ಮಹಾಮಂಡಲ ಪೂಜೆಯಲ್ಲಿ ದೀಪಗಳನ್ನ ಹಚ್ಚುವ ಮೂಲಕ ಭಕ್ತರು ತಮ್ಮ ಸಮಸ್ಯೆಗಳನ್ನ ಪರಿಹರಿಸಿಕೊಳ್ಳುತ್ತಾರೆ. ಡಾಕ್ಟರ್ ಶ್ರೀ ಧನಂಜಯ್ ಗುರೂಜಿ ಅವರು ಇಲ್ಲಿ ಬಹಳ ಮುಕ್ತವಾಗಿ ಚರ್ಚೆಯನ್ನ ಮಾಡ್ತಾ ಇದ್ದಾರೆ. ಜನರು ಅವರ ಸಮಸ್ಯೆಯನ್ನ ಹಿಡಿದುಕೊಂಡು ಗುರೂಜಿ ಅವರ ಹತ್ರ ಬಂದಿದ್ದಾರೆ. ಜೊತೆಗೆ ಗುರೂಜಿ ಅವರು ಕೂಡ ನೀವು ನೋಡಬಹುದಾಗಿದೆ ಯಾವ ರೀತಿ ಅವರ ಸಮಸ್ಯೆಗೆ ಪೂಜೆಯ ವಿಧಿ ವಿಧಾನಗಳ ಮೂಲಕ ಪರಿಹಾರವನ್ನ ಕಂಡುಕೊಳ್ಳೋದಕ್ಕೆ ತಿಳಿಸ್ತಾ ಇದ್ದಾರೆ ಅಂತ ಹೇಳಿ. ಮುಕ್ಕೋಟಿ ದೇವತೆಗಳು ನೆಲೆಸಿರುವಂತಹ ಗೋವುಗಳು ಕೂಡ ಇಲ್ಲಿ ಗೋಶಾಲೆಯಲ್ಲಿ ಇದಾವೆ ಅಂತ ಹೇಳ್ಬೋದು. ಸಾಕಷ್ಟು ಒಂದು ಪುಣ್ಯ ಕ್ಷೇತ್ರ ಇದು. ಅದರ ಜೊತೆಗೆ ಸಾಮಾಜಿಕ ಕಳಕಳಿಯನ್ನ ಗಮನದಲ್ಲಿಟ್ಕೊಂಡು ಡಾಕ್ಟರ್ ಶ್ರೀ ಧನಂಜಯ್ ಗುರೂಜಿ ಅವರು ವೃದ್ಧರಿಗೆ ಮಾಸಾಶನವನ್ನು ಕೂಡ ಕೊಡ್ತಾ ಇದ್ದಾರೆ. ಇನ್ನು ಯಾರ್ಯಾರು ಅಂಗವಿಕಲರಿದ್ದಾರೆ ಅವರೆಲ್ಲರಿಗೂ ಕೂಡ ಪ್ರತಿ ಶನಿವಾರ ಒಂದು ವಾಕಿಂಗ್ ಸ್ಟಿಕ್ ಆಗಿರ್ಬೋದು, ಚೇರ್ಸ್ ಆಗಿರ್ಬೋದು, ಇದೆಲ್ಲವನ್ನು ಕೂಡ ವಿತರಣೆ ಮಾಡ್ತಾ ಬಂದಿದ್ದಾರೆ. ಅದ್ರ ಜೊತೆಗೆ ಇನ್ನು ಸಾಮೂಹಿಕ 300ಕ್ಕೂ ಹೆಚ್ಚು ಸಾಮೂಹಿಕ ವಿವಾಹಗಳನ್ನ ಇಲ್ಲಿ ಜರುಗಿಸಿದ್ದಾರೆ ಅಂತ ಹೇಳಿದ್ರೆ ನಿಜಕ್ಕೂ ಒಂದು ಖುಷಿಯ ವಿಚಾರಣೆ ಅಂತ ಹೇಳ್ಬೋದು. ಈ ಎಲ್ಲ ಸಾಮಾಜಿಕ ಕಾರ್ಯಕ್ರಮಗಳಲ್ಲಿ ಡಾಕ್ಟರ್ ಶ್ರೀ ಧನಂಜಯ್ ಗುರೂಜಿ ಅವರು ತಮ್ಮನ್ನ ತಾವು ತೊಡಗಿಸಿಕೊಂಡಿದ್ದಾರೆ ಅಂತ ಹೇಳಿದ್ರೆ ಒಂದು ಖುಷಿಯ ವಿಚಾರ ಅಂತಾನೆ ಹೇಳ್ಬೋದು. ಬಂದಿರುವಂತಹ ಪ್ರತಿಯೊಬ್ಬರಿಗೂ ಕೂಡ ಅನ್ಸುತ್ತೆ ಇದು ದೂರದಿಂದ ನೋಡಿದ್ರೆ ನಿಜವಾದ ಆನೆ ಏನು ಅಂತೇಳಿ, ಹತ್ರ ಬಂದಾಗ ಗೊತ್ತಾಗುತ್ತೆ ಇದೊಂದು ರೋಬೋಟಿಕ್ ಆನೆ ಅಂತೇಳಿ. ಅಷ್ಟೆಲ್ಲ ಸಾಕಷ್ಟು ಸಂಖ್ಯೆಯಲ್ಲಿ ಜನ ಬಂದು ಇಲ್ಲಿ ಫೋಟೋಸ್ ತಗೊಳ್ತಾರೆ. ಕರ್ನಾಟಕದ ರತ್ನ ಮೈಸೂರು ದಸರಾದ ಗೋಲ್ಡನ್ ಆನೆ ಅರ್ಜುನ ನೆನಪಿಗೆ ಈ ಒಂದು ಆನೆಯನ್ನ ಕರ್ನಾಟಕದಲ್ಲಿ ಮೊಟ್ಟ ಮೊದಲ ಬಾರಿಗೆ ಸ್ಥಾಪಿಸಲಾಗಿದೆ 2023ರಲ್ಲಿ. ಅರ್ಜುನ ನಮ್ಮೆಲ್ಲರನ್ನು ಕೂಡ ಅಗಲಿದ. ಸೊ ಆ ಒಂದು ನೆನಪಿನ ಅರ್ಥವಾಗಿ ಇಲ್ಲಿ ರೋಬೋಟಿಕ್ ಆನೆಯನ್ನ ಪ್ರತಿಷ್ಠಾಪನೆ ಮಾಡಲಾಗಿದೆ.
ನಮಸ್ಕಾರ. ನಾವು ಮುಂಬೈಯಿಂದ ಬಂದಿದ್ದೀವಿ, ಪನ್ವೇಲಿಂದ. ಇಲ್ಲಿ ಬಂದಾಗ ನಮಗೊಂಥರ ಪಾಸಿಟಿವ್ ಎನರ್ಜಿ ಫೀಲ್ ಆಯಿತು. ಮತ್ತು ಗುರುಜಿ ಹತ್ರ ದರ್ಶನ ಆಯಿತು. ಆಂಜನೇಯ ಸ್ವಾಮಿದು ಒಂದು ದರ್ಶನ ಮಾಡಬೇಕು, ಮಾಡಿಬಿಟ್ಟು ಹೋಗ್ತಾ ಇದ್ದೀವಿ. ಮನೋಜವಂ ಮಾರುತ ತುಲ್ಯ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜಂ ವಾನರಯುತ ಮುಖ್ಯಂ ಶ್ರೀರಾಮದೂತಂ ಶಿರಸಾ ನಮಾಮಿ. ಸತ್ಯ ಶನೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಬಂದ್ವಿ. ಅಲ್ಲಿ ದರ್ಶನ ಪಡ್ಕೊಂಡ್ವಿ. ಅಲ್ಲಿ ದರ್ಶನ ಪಡೆದು ಬಂದಮೇಲೆ ನಾವು ಇಲ್ಲಿ ನೆಲೆ ನಿಂತಿರುವಂತಹ ಪಂಚಮುಖಿ ಆಂಜನೇಯನ ದರ್ಶನ ಮಾಡಲೇಬೇಕು. ಏಕೆಂತಂದ್ರೆ ಆತನೇ ನಮ್ಮೆಲ್ಲದಕ್ಕೂ ಧೈರ್ಯ, ಸ್ಥೈರ್ಯ, ಬುದ್ಧಿಗೆ ಮತ್ತೊಂದಕ್ಕೆ ಪ್ರತಿಯೊಂದಕ್ಕೂ ಕೂಡ ಭಕ್ತಾದಿಗಳು ಬಂದು ತಮ್ಮ ಇಷ್ಟಾರ್ಥಕ್ಕಾಗಿ ತುಪ್ಪದ ದೀಪವನ್ನ ಬೆಳಗ್ತಾ ಇದ್ದಾರೆ. ಜೊತೆಗೆ ಇದ್ರ ಮೇಲ್ಗಡೆ ವಿಶ್ವದ ಅತಿ ಎತ್ತರದ 161 ಅಡಿ ಎತ್ತರದ ಪಂಚಮುಖಿ ಆಂಜನೇಯನ ಪ್ರತಿಷ್ಠಾಪನೆ ಕೂಡ ಮಾಡಿದ್ದಾರೆ. ಜೊತೆಗೆ ಬೃಹದಾಕಾರವಾಗಿರುವಂತಹ ಈ ಒಂದು ಪುಣ್ಯಕ್ಷೇತ್ರದಲ್ಲಿ, ಈ ಮಂಟಪದಲ್ಲಿ ಬಹಳಷ್ಟು ಪಾಸಿಟಿವ್ ವೈಬ್ರೇಷನ್ ಇದೆ ಅಂತ ಹೇಳ್ಬೋದು. ಹಾಗೆ ನಾನಿಲ್ಲಿ ಆಂಜನೇಯನ ಬಾಲದ ಮೇಲೆ ಕೂತಿದ್ದೀನಿ. ಏನೋ ಒಂಥರ ಶಕ್ತಿ ಬಂದಂಗೆ, ಏನೋ ಒಂಥರ ಪಾಸಿಟಿವ್ ವೈಬ್ರೇಷನ್ ಬಂದಂಗೆ ಆಗ್ತಾ ಇದೆ. ಇಲ್ಲಿ ತಲೆ ಎತ್ತಿ ನೋಡಿದಾಗ ಈ 161 ಅಡಿ ಪಂಚಮುಖಿ ಆಂಜನೇಯನ ಆ ಒಂದು ಒಂದೊಂದು ಮುಖಗಳು, ಜೊತೆಗೆ ಆ ಒಂದು ಗದೆಯನ್ನ, ಮತ್ತೆ ಹಾಗೆ ಆ ಕಾಲುಗಳನ್ನ, ಕಾಲಿಗೆ ಹಾಕಿರುವ ಖಡ್ಗವನ್ನ, ಎಲ್ಲವನ್ನೂ ಕೂಡ ನೋಡಿದಾಗ ಬಹಳಷ್ಟು ಖುಷಿ ಆಗುತ್ತೆ, ನೆಮ್ಮದಿ ಆಗುತ್ತೆ ಈ ಒಂದು ದೇವಸ್ಥಾನಕ್ಕೆ ಭೇಟಿ ಕೊಡೋದ್ರಿಂದ. ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ. ಒಂಥರ ಈ ದೇವಸ್ಥಾನಕ್ಕೆ ಬಂದು ನಮಗೆ ಏನೋ ಒಂಥರ ಮೈಂಡ್ ಫ್ರೀ ಆಗ್ತು, ಫ್ರೆಶ್ನೆಸ್ ಅನಿಸ್ತಾ ಇದೆ. ನಾವು 1 ವರ್ಷದಿಂದ ಬರ್ತಾ ಇದೀವಿ. ನಮ್ಗೆ ತುಂಬಾ ಒಳ್ಳೇದಾಗಿದೆ. ಸತ್ಯ ಶನೇಶ್ವರ ನಂಬಿದೀವಿ. ಇಲ್ಲಿ ಬಂದು ಕೇಳ್ಕೊಂಡು ಹೋದ್ಮೇಲೆ ನನಗೂ ನನ್ನ ಪಾಪು ಹುಟ್ಟಿತು, ಮೋಕ್ಷಿತ್ ಅಂತ ಹೆಸರಿಟ್ಟಿದ್ದೀವಿ. ತುಂಬಾ ಚೆನ್ನಾಗಿ ಒಳ್ಳೇದಾಗಿದೆ, ನಿಜವಾಗ್ಲೂ ತುಂಬಾ ಒಳ್ಳೇದಾಗಿದೆ. ಭಕ್ತಿನಗರ ಬಿದನಗೆರೆ ಸತ್ಯ ಶನೇಶ್ವರ ಸನ್ನಿಧಾನದ ಪ್ರಮುಖ ಆಕರ್ಷಣೆ ಮಹಾಶಿವರಾತ್ರಿ ಜಾತ್ರಾ ಮಹೋತ್ಸವ. ಈ ಮಹೋತ್ಸವವು ಕರ್ನಾಟಕ ರಾಜ್ಯದಲ್ಲೇ ಸುಪ್ರಸಿದ್ಧವಾಗಿದೆ. ಇಡೀ ರಾತ್ರಿ ಶ್ರೀ ಕ್ಷೇತ್ರದಲ್ಲಿ ಹಲವು ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯುತ್ತದೆ. ಇದು ಭಕ್ತಿನಗರ ಬಿದನಗೆರೆ ಶ್ರೀ ಸತ್ಯ ಶನೇಶ್ವರ ಸ್ವಾಮಿ ಪುಣ್ಯಕ್ಷೇತ್ರಕ್ಕೆ ಸರ್ವ ಧರ್ಮೀಯರು ಕೂಡ ಬರ್ತಾರೆ. ರಾಜಕೀಯ ಕ್ಷೇತ್ರದ ಗಣ್ಯರು, ಚಲನಚಿತ್ರ ತಾರೆಯರು, ಎಲ್ಲ ಸಮಾಜದ ಮಠಾಧೀಶರು ಶ್ರೀ ಕ್ಷೇತ್ರಕ್ಕೆ ಭೇಟಿಯನ್ನ ನೀಡ್ತಿದ್ದಾರೆ. ಧನಂಜಯ ಗುರೂಜಿ ಅವರ ಸಾಧನೆ, ಸಂತರಿಂದ ಒಂದು ಕ್ಷೇತ್ರಕ್ಕೆ ಮಹತ್ವ ಬರ್ತದೆ. ನವಗ್ರಹ ಮಂಟಪ ತುಂಬಾ ಚೆನ್ನಾಗಿ ಬಂದಿದೆ, ಆಕರ್ಷಣೀಯವಾಗಿ ಬಂದಿದೆ. ಭಕ್ತರನ್ನ ಇನ್ನೂ ಆಕರ್ಷಣೆ ಮಾಡಲಿ. ಕರ್ನಾಟಕದ ಸುಯೋಗ, ಈ ಜಾಗದ ಅನುಭವವನ್ನ, ಫಲವನ್ನ ಎಲ್ಲರೂ ಪಡ್ಕೊಳ್ಳಿ ಅಂತ ನಾನು ಜನತೆಯಲ್ಲಿ ಪ್ರಾರ್ಥನೆ. ಬಿದನಗೆರೆ ಶನೇಶ್ವರ ಕ್ಷೇತ್ರದ ಧರ್ಮದರ್ಶಿಗಳಾದ ಧನಂಜಯರವರ ನೇತೃತ್ವದಲ್ಲಿ ಇವತ್ತು ಬಿದನಗೆರೆ ಒಂದು ಭಕ್ತಿಯ ಕೇಂದ್ರವಾಗಿದೆ. ಶನೇಶ್ವರ ದೇವಸ್ಥಾನ ಇವತ್ತು ವಿಶ್ವದಲ್ಲೇ ಅತಿ ಎತ್ತರವಾಗಿರುವಂತಹ ಆಂಜನೇಯ ಸ್ವಾಮಿ ವಿಗ್ರಹವನ್ನು ಇಲ್ಲಿ ಪ್ರತಿಷ್ಠಾಪನೆ ಮಾಡುವುದರ ಮೂಲಕ ಇಡೀ ಪ್ರಪಂಚ ಈ ಕಡೆ ತಿರುಗುವ ಹಾಗೆ ಮಾಡುವ ಕೆಲಸವನ್ನು ಧನಂಜಯರವರು ಮಾಡಿದ್ದಾರೆ. ಧನಂಜಯ ಅವರು ಸ್ಥಾಪಿಸಿರುವಂತಹ ಈ ಒಂದು ಕಾರ್ಯಕ್ರಮದಲ್ಲಿ ನಾವೆಲ್ಲ ಭಾಗವಹಿಸಿದ್ದೇವೆ. ಗುರು ಕೃಪೆಯಿಂದ ಆಶ್ರಮದ ಎಲ್ಲ ಕಾರ್ಯಕ್ರಮಗಳು ಬಸವೇಶ್ವರ ಮಠದ ಬೆಳವಣಿಗೆ ಪ್ರತಿಷ್ಠವಾಗಿ ಬೆಳೀಲಿ ಅಂತ ಹಾರೈಸ್ತೀವಿ. ಆಂಜನೇಯ ಸ್ವಾಮಿ ದೇವಸ್ಥಾನ, ಆಂಜನೇಯನ ಹೆಸರು ಕೇಳೋದ್ರಲ್ಲೇ ಒಂದು ಪವರ್ ಇದೆ. ಸೊ ಅದ್ರ ಎತ್ತರ ನಾವಿಲ್ಲಿ ನೋಡ್ತಾ ಇದೀವಿ ಅಷ್ಟೇನೆ. ಹೊರರಾಜ್ಯ ಅಂತರಾಜ್ಯಗಳಿಂದ ಈ ಕ್ಷೇತ್ರಕ್ಕೆ ಬಂದು ತಮ್ಮದೇ ಆದಂಥ ಕಾರ್ಪಣ್ಯಗಳನ್ನು, ತಮ್ಮದೇ ಆದಂಥ ಕಷ್ಟಗಳನ್ನು, ತಮ್ಮದೇ ಆದಂಥ ನೋವು ಬಾಧೆಗಳನ್ನು ದೇವರ ಮುಂದೆ ನಿಂತು ಪ್ರಾರ್ಥನೆ ಮಾಡಿ, ಸಮರ್ಪಣೆ ಮಾಡಿ, ಹರಕೆಗಳನ್ನು ಕಟ್ಕೊಂಡು ಅವ್ರ ಕೋರಿಕೆಗಳು ಈಡೇರಿದ ಮೇಲೆ ಇವತ್ತು ಈ ಕ್ಷೇತ್ರಕ್ಕೆ ಅವ್ರು ಕೊಟ್ಟಂತಹ ಒಂದು ಕಾಣಿಕೆಯನ್ನು, ಅವ್ರು ಬಂದಂಥ ಲಕ್ಷಾಂತರ ಜನಗಳ ಕೊಟ್ಟಂಥ ದೇಣಿಗೆಯನ್ನು, ಒಂದು ಚಿಕ್ಕ ಗುಡಿಸಿನಲ್ಲಿ ಬಂದಂಥ ದೇವಾಲಯ ಒಂದು ರಾಷ್ಟ್ರ ಮಟ್ಟದಲ್ಲಿ ಬೆಳೆಯುವಂಥ ಒಂದು ಕ್ಷೇತ್ರ ಆಗಿದೆ ಅಂತ ನಾನು ಖಂಡಿತ ಹೇಳಕ್ಕೆ ಇಷ್ಟಪಡ್ತೀನಿ. ನೋಡಿದ
ನೋಡಿದ್ರಲ್ಲ ಶ್ರೀ ಬಸವೇಶ್ವರ ಮಠದ ಮಹಿಮೆ ಏನು ಅಂತ. ಈ ಪುಣ್ಯ ಕ್ಷೇತ್ರಕ್ಕೆ ನೀವು ಒಮ್ಮೆ ಭೇಟಿ ಕೊಟ್ಟು ನಿಮ್ಮ ಇಷ್ಟಾರ್ಥಗಳನ್ನ ದೇವರಲ್ಲಿ ಬೇಡ್ಕೊಂಡು ನೆರವೇರಿಸಿಕೊಳ್ಳಿ. ಇದಾಗಿತ್ತು ಬಿದನಗೆರೆ ಶ್ರೀ ಬಸವೇಶ್ವರ ಮಠದ ಸಂಪೂರ್ಣ ಮಾಹಿತಿ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.